ಬನ್ನಿ ಸ್ನೇಹಿತರೆ, ನಮ್ಮ ನಮ್ಮತ್ತೆಯಿಂದ ತಾನು ಮೈಸೂರಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಹಿಂದೆ ಯಾವುದೋ ಒಂದು ಎಪಿಸೋಡಲ್ಲಿ ಮಾತಾಡಿದ್ವಿ, ನಮ್ಮ ₹1 ಅಮೆರಿಕಾದ $2 ಮಾಡೋದು ಹೇಗೆ ಅಂತ. ಇದೇನಿಸುತ್ತೆ, ಎಕನಾಮಿಕ್ಸ್ ಪ್ರೊಫೆಸರ್ಗಳು, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಸ್ಟೇಟ್ಸ್ಮನ್ಗಳು ಇದು ಸಾಧ್ಯನಾ ಅನಿಸುತ್ತೆ. ಖಂಡಿತ ಸಾಧ್ಯ ಇದೆ. ಏನು ಅಂದರೆ, ಗ್ರೌಂಡ್ ಝೀರೋ ಲೆವೆಲಲ್ಲಿ ಎಲ್ಲರಿಗೂ ಮುಟ್ಟಿಸ್ಬೇಕಿದನ್ನು, ಮತ್ತು ಎಲ್ಲರೂ ಆಚರಣೆಗೆ ತರಬೇಕಿದನ್ನು. ಆ ದೃಷ್ಟಿಯಿಂದ ಇವತ್ತೊಂದು ಹೊಸ ವಿಷಯ ಹೇಳ್ತಾಯಿದ್ದೀನಿ. ನೋಡಿ, ಹಿಂದೆ ಹೇಳಿದ್ದೆ ನಾನು, ಟೂತ್ ಪೇಸ್ಟ್ ವಿಷಯ ತೊಗೊಂಡು ಮಾತಾಡಿದ್ದೆ. ನೋಡಿ, ಬಿನಾಕ ಡೂತ್ಮಾಲಾ ಅಂತ ಬರೋದು, ಅಮೀನ್ ಸಯಾನಿ ಅಂತ ಅಂದ್ಬಿಟ್ಟು ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನಿಂದ ಹಿಂದಿ ಗೀತೆಗಳನ್ನ ಹೇಳೋರು, ಭಾಳ ಬ್ಯೂಟಿಫುಲ್ ಆಗಿರೋದು ಆಂಕರಿಂಗ್ವ. ಸೊ ಅವರು ಇದ್ದಾಗ ಬಿನಾಕ ಗೀತ್ಮಾಲಾ ಅಂತಿತ್ತು. ಅದಾದಮೇಲೆ ಏನಾಯಿತು, ಸಿಬಾಕ ಆಯಿತು. ಅದಾದಮೇಲೆ ಏನಾಯ್ತು, ಇನ್ನು ಹೆಸರು ಏನೋ ಚೇಂಜ್ ಆಗ್ಬಿಟ್ಟು ಇವಾಗ ಕಾಲ್ಗೇಟ್ ಆಗಿದೆ. ಈ ಕಾಲ್ಗೇಟ್ನವ್ರು ಏನು ಮಾಡ್ತಾರೆ ಅಂತಂದರೆ, ಅಂತೆಕಂತೆಗಳು ಇವರು ಎಷ್ಟೇ ₹100 ದುಡಿದ್ರೆ ಒಂದು ಭಾಗ, ಒಂದು ₹20, ₹30 ನೋಷನಲ್ ಫಿಗರ್ ಹೇಳ್ತಿರೋದು ನಾನು, ₹10 ಅದನ್ನು ಅವ್ರು ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅಂದರೆ ಕ್ರಿಶ್ಚಿಯಾನಿಟಿ ಪ್ರಚಾರ ಕ್ರಿಶ್ಚಿಯಾನಿಟಿ ಎಲ್ಲಿ ಪ್ರಚಾರ ಮಾಡಬೇಕು, ಎಲ್ಲಿ ಹಿಂದೂಗಳಿದ್ದಾರೆ, ಎಲ್ಲಿ ಮುಸಲ್ಮಾನರಿದ್ದಾರೆ ಅಲ್ಲಿ ಮಾಡಬೇಕು. ಮುಸಲ್ಮಾನರು ಎಲ್ಲಿದ್ದಾರೆ, ಯಾರು ಬೇಗ ಕ್ರಿಶ್ಚಿಯನ್ ಆಗ್ತಾರೆ ಅಂತಂದರೆ, ಬನ್ನಿ, ಇರಾನ್ ಇರಾಕ್ ನಡುವೆ ಯುದ್ಧ ಆಗ್ತಾರೆ. ಕರ್ಡ್ಸ್ ಅಂತ ಕೇಳ್ತೀವಲ್ಲಿ, KURDS ಕರ್ಡ್ಸ್. ಅವ್ರು ಸಿರಿಯಾ ಇದೆ, ಮತ್ತು ಇದಿದೆ, ಟರ್ಕಿ ಇದೆ, ಈ ಮಧ್ಯಭಾಗದಲ್ಲಿದ್ದಾರೆ. ಅವರು ಗುಡ್ಡಗಾಡಿನ ಜನಾಂಗ. ಅವರು ಬೇಗ ಬಲಿ ಆಗ್ತಾರೆ, ಅಂದರೆ ದೇ ಕ್ಯಾನ್ ಬಿ ಟ್ರ್ಯಾಪ್ಡ್ ಈಸಿಲಿ. ಆ ದೃಷ್ಟಿಯಿಂದ ಏನಾಗುತ್ತೆ, ಕ್ರಿಶ್ಚಿಯಾನಿಟಿ ಉತ್ಸವ ಜಾಸ್ತಿ ಪ್ರಚಾರ ಮಾಡೋಕ್ಕೋಸ್ಕರ ಆ ಭೂಭಾಗವನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಇಂಡಿಯಾ ದೇಶದಲ್ಲೂ ಸಹ ನಾವು ಹಿಂದೂಗಳು ಏನಿದೆ, ನಮಗೆ ಸಾಲಿಡ್ ಫೌಂಡೇಶನ್ನೇ ಇಲ್ಲ. ಏನಾಗಿದೆ, ಡಿವೈಡ್ ಮಾಡಿ 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 ಏನಾಗಿದೆ, ರಾಮನ್ನು ಡಿವೈಡ್ ಮಾಡಿಬಿಟ್ಟಿದ್ದೀವಿ. ನಿನ್ನೆ ಯಾರು ಕಾಂಗ್ರೆಸ್ ಹೇಳ್ತಿದ್ರು, ನಾವು ಗಾಂಧಿ ರಾಮನ ಪೂಜೆ ಮಾಡ್ತೀವಿ, ಮೋದಿ ರಾಮನ ಪೂಜೆ ಮಾಡಲ್ಲ, ಇದು ಮೋದಿ ಕಾರ್ಯಕ್ರಮ ಅಯೋಧ್ಯೆದು ಅಂತ. 500 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ವಿ, ಕೊನೆಗೆ ಮೋಕ್ಷ ಸಿಕ್ಕಿದೆ. ಇದನ್ನು ಹೆಮ್ಮೆ ಪಡೋದು ಬಿಟ್ಬಿಟ್ಟು, ನಮ್ಮ ದೇಶ, ನಮ್ಮ ಚರಿತ್ರೆ, ನಮ್ಮ ಕಣ್ಣು, ನಮ್ಮ ಮೂಗು, ಈ ಥರ ನಾವು ಹೆಮ್ಮೆ ಬಿಟ್ಟು ಇದರಲ್ಲೂ ಕೊಂಕನ್ನು ಹುಡ್ಕೋಂಥವ್ರನ್ನ ನಾವು ದೇಶ ಪ್ರೇಮಿಗಳು ಅಂತ ಕರಿಬೇಕಾ ಅನ್ನೋ ಪ್ರಶ್ನೆ ಉದ್ಭವಿಸಿದಾಗ ಖಂಡಿತ ಸಾಧ್ಯ ಇಲ್ಲ ಅನ್ನೋ ಉತ್ತರ ಬರುತ್ತೆ. ಏನಾಗಿದೆ ಅಂದರೆ, ಹೀಗೆ ನಮ್ಮ ದೇಶವನ್ನು ವಿಭಜನೆ ಮಾಡ್ತಾ 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 ಏನಾಯಿತು, ಬ್ರಿಟಿಷರಿದ್ದಾಗ ಹಿಂದೂ ಮುಸ್ಲಿಮಾಗಿ ಡಿವೈಡ್ ಮಾಡಿದ್ರು. ಕಾಂಗ್ರೆಸ್ನವರು ಅದೇ ಸಂಸ್ಕೃತಿನ ಮುಂದುವರಿಸ್ಕೊಂಡು ಬಂದರು. ಅರ್ಜೆಂಟಾಗಿ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಬೇಕಿತ್ತು, ಒಪ್ಕೊಂಡ್ಬಿಟ್ರು ಅವರು ಡಿವಿಷನ್ಗೆ. ಏನಾಯಿತು, ಮೊಹಮ್ಮದ್ ಅಲಿ ಜಿನ್ನಾಗೂ ಅರ್ಜೆಂಟ್ ಬೇಕಿತ್ತು, ಒಪ್ಕೊಂಡ್ಬಿಟ್ರು. ಆದರೆ ಇವರಿಬ್ಬರದೇನ ದೇಶ, ಪಾಕಿಸ್ತಾನ, ಭಾರತ, ಅಖಂಡವಾಗಿರ್ತಕ್ಕಂಥ ಭಾರತ ಅಂತ ನೋಡಿದಾಗ ಸಂವಿಧಾನದಲ್ಲಿ ಬರೆದಿದ್ದಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ರೀ ಜನಸಾಮಾನ್ಯರು ಗ್ರೌಂಡ್ ಝೀರೋನಲ್ಲಿ ಯಾರಿದ್ದೀವಿ, ನಮ್ಮದು ದೇಶ ಇದು. ಮಹಾತ್ಮ ಗಾಂಧಿದಲ್ಲ, ಜವಾಹರ್ಲಾಲ್ ನೆಹರುದಲ್ಲ, ಕಾಂಗ್ರೆಸ್ದಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ನಾವು $1 $2 ಮಾಡಬಹುದಾ ಅಂತ ಯೋಚನೆ ಮಾಡಿದಾಗ ಖಂಡಿತ ಸಾಧ್ಯ ಇದೆ. ಏನು ಅಂದರೆ, ಜನಮಾನಸದಲ್ಲಿ ಗ್ರೌಂಡ್ ಝೀರೋ ಲೆವೆಲಲ್ಲಿ ಪ್ರತಿಯೊಬ್ಬರು ಇದನ್ನು ಅಳವಡಿಕೆಗೆ ತರಬೇಕು. ಅಳವಡಿಕೆಗೆ ತರೋದಕ್ಕೆ ಬಿಡೋದಿಲ್ಲ ನಾವು. ಏನು ಅಂತಂದರೆ, ಏನೋ ಕತೆ ಹುಟ್ಟಿಸ್ಬಿಡ್ತೀವಿ, ಏನೋ ವಿರೋಧ ಮಾಡಿಬಿಡ್ತೀವಿ. ವಿರೋಧ ಮಾಡಿಬಿಟ್ಟು ಇರೋ ಸಿಸ್ಟಮೇ ಬೆಸ್ಟ್ ಅಂದ್ಬಿಡ್ತೀವಿ. ಇದು ಏನಾಗಿದೆ, ನಮ್ಮ ದೇಶವನ್ನು ವಿಭಜನೆ ಮಾಡ್ತಾ, ನಮ್ಮ ದೇಶಭಕ್ತಿನ ನಾಶ ಮಾಡ್ತಾ, ನಮ್ಮ ದೇಶದ ಮೇಲೆ ಆಕ್ರಮಣಕಾರರು ಮೇಲ್ಗೈ ಪಡ್ಕೋಬೇಕು. ಆ ಥರ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ದುಷ್ಟ ರಾಜಕೀಯ ವ್ಯಕ್ತಿಗಳು, ಕೆಟ್ಟ ಜನಗಳು, ಕೆಟ್ಟ ರಾಜಕೀಯ ವ್ಯಕ್ತಿಗಳು ಇಂಥ ಆಟಗಳನ್ನ ಹಾಕ್ತಾರೆ. ಇಂಥ ಆಟಗಳನ್ನ ಹಾಕಿದ್ರೆ ಅತ್ಯುತ್ತಮ ಉದಾಹರಣೆನೇ ನೋಡಿ, ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಗಾಂಧಿ ರಾಮನ ಪೂಜೆ ಮಾಡ್ತಾರಂತ ಇವರು, ಏನು ಮೋದಿ ರಾಮನ ಪೂಜೆ ಮಾಡೋದು, ಅಯೋಧ್ಯೆನೆಲ್ಲ ಆಗಿರೋದು ಮೋದಿ ರಾಮ ಅಂತ. ಹೀಗೆ ದೇವ್ರನ್ನೇ ರಾಮನ್ನೇ ಡಿವೈಡ್ ಮಾಡಿಬಿಟ್ರಿ. ರಾಮ ಇರೋದು ಒಬ್ಬನೇ, 2 ಮಾಡಿಬಿಟ್ರು ರಾಮನ್ನ ಇವ್ರು ಏನು ಅಂದರೆ, ಗಂಡ ಹೆಂಡ್ತಿನಲ್ಲೇ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಅಂದ್ಬಿಟ್ಟು ಗಂಡ ಹೆಂಡ್ತಿನ ಬೇರೆ ಮಾಡಿಬಿಡ್ತಾರೆ, ಮಕ್ಕಳನ್ನ ಬೇರೆ ಮಾಡಿಬಿಡ್ತಾರೆ. ಹೆಂಡ್ತಿ ಒಬ್ಬಳೇ ಇದ್ಲು ಅಂದರೆ ಅವಳನ್ನು ಡಿವೈಡ್ ಮಾಡಿಬಿಟ್ಟು ಬೇರೆ ಮಾಡಿಬಿಡ್ತಾರೆ. ಇಂಥ ದುಷ್ಟ ರಾಜಕೀಯಕ್ಕೆ ಬಲಿಯಾಗಬಾರ್ದು. ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಬನ್ನಿ, ನಾನು ಮಾತಾಡ್ತಾ ಇದ್ದು $1 $2 ಯುರೋಪಿಯನ್ ಡಾಲರ್ ಅಥವಾ $2 ಅಮೆರಿಕನ್ ಡಾಲರ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಖಂಡಿತ ಮಾಡ್ಬೋದು ಸ್ವಾಮಿ. ಹಿಂದೆ ಈ ಪೇಸ್ಟ್ ವಿಷಯ ತಗೊಂಡು ಮಾತಾಡಿದ್ವಿ. ಸ್ವದೇಶಿ ಪೇಸ್ಟ್ಗಳು, ಸ್ವದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನ ನಾವೆಲ್ಲರೂ ಉಪಯೋಗಿಸೋಕ್ಕೆ ಪ್ರಾರಂಭ ಮಾಡಿದ್ರೆ ನ್ಯಾಚುರಲ್ಲಾಗಿ
ನಾವು $1 $2 US$ ಅಥವಾ $2 ಕರೆನ್ಸಿನ ಮಾಡ್ಬೋದು. ಇದೇನು ದೊಡ್ಡ ವಿಷಯ ಅಲ್ಲ. ಬನ್ನಿ ಅದನ್ನು ಮುಂದುವರೆದ ಭಾಗವಾಗಿ ಹೇಳ್ತೀನಿ. ನಮ್ಮ ರಾಜಕೀಯ ಇಚ್ಛಾಶಕ್ತಿನೇ ಇಲ್ಲ. ಏನು ರಾಜಕೀಯ ಮತ್ತು ಸುದ್ದಿಗಳು ಅಂತ ಕರಿತೀವಿ, ಬದ್ಧತೆ ಇದೆ ಅಂತೀವಿ, ಏನೇನೋ ಬದನೆಕಾಯಿ ಇರಲಿಲ್ಲ ಬಿಟ್ಬಿಡ್ತೀವಿ. ಆದರೆ ಇವ್ರು ಯಾರು ದೇಶ ಪ್ರೇಮಿಗಳಲ್ಲ. ಮತ್ತು ಇವ್ರು ಯಾರಿಗೂ ದೇಶನ ಮುಂದುವರಿಸ್ಬೇಕು ಅನ್ನೋದು ಇದೆಯಲ್ಲ. ಏನೋ ಬೋಳಿನ ಕಾಳಿ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ಒಂದು $10,000 ಇರುತ್ತೆ, 10,000 ಕೋಟಿ ಮಾಡ್ತಾರೆ, 20,000 ಕೋಟಿ ಮಾಡ್ತಾರೆ, 1,00,000 ಕೋಟಿ ಮಾಡ್ಕೊತಾರೆ, ಹೊರಟೋಗ್ತಾರೆ. ಮಕ್ಕಳು ಮೊಮ್ಮಕ್ಕಳಿಗೆ ಅಧಿಕಾರ ಇರಲಿ ಅನ್ಕೊಂಡು ಹೊರಟೋಗ್ತಾರೆ. ಇದೆಲ್ಲ ರೀ ದೇಶ ಕಟ್ಟೋ ವಿಧಾನ. ಬನ್ನಿ ದೇಶ ಕಟ್ಟೋ ವಿಧಾನ ಹೆಂಗೆ ಅಂತ ಹೇಳ್ತೀನಿ. ಇದು ಬಹಳ ಸಿಂಪಲ್ಲು, ಆದರೆ ಈ ದುಡ್ಡು ಹೊಡೆಯೋ ಬಡ್ಡಿ ಮಕ್ಕಳು ತಲೆಗೆ ಹೋಗೋದಿಲ್ಲ ಇದು. ಆ ದೃಷ್ಟಿಯಿಂದ ಬನ್ನಿ ಏನೇನು ಮಾಡಬೇಕು ಅಂತ. ಮೊದಲನೇದಾಗಿ ದೇಶನ ಬಲಿಷ್ಠ ಮಾಡಬೇಕು. $1 $2 ಮಾಡಬೇಕು, $2 ಅಥವಾ $2 ಮಾಡಬೇಕು ಅಂತಂದರೆ ಸ್ವದೇಶದಲ್ಲಿರೋ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನ ಮಾತ್ರ ನಾವು ಉಪಯೋಗಿಸಬೇಕು, ಅಂಥದ್ದನ್ನು ಮಾತ್ರ ಪ್ರಮೋಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ಟೂತ್ಪೇಸ್ಟ್ ನೋಡಿ, ಬೇಕಾದಷ್ಟು ಬೇರೆ ದೇಶದ ಕಂಪ್ನಿಗಳು ಇದ್ದಾವೆ, ಮಲ್ಟಿನ್ಯಾಷನಲ್ ಕಂಪ್ನೀಸು. ನಮ್ಮ ದೇಶದ್ದು ಪತಂಜಲಿ ಇದರದ್ದು ನೋಡಿ, ದಂತಕಾಂತಿ ಅಂತ ಟೂತ್ಪೇಸ್ಟ್ ಬರುತ್ತೆ, ಡಾಬರ್ ರೆಡ್ ಅಂತ ಬರುತ್ತೆ, ಮೆಸ್ವಾಕ್ ಅಂತ ಬರುತ್ತೆ. ಇವೆಲ್ಲ ದೇಶೀಯ ಇವುಗಳನ್ನ ಉಪಯೋಗಿಸೋದಿಲ್ಲ. ನಾವೇನು ಮಾಡ್ತೀವಿ, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅವ್ರೇನು ಮಾಡ್ತಾರೆ, ಎಲ್ಲೋ ಅಮೇರಿಕಾದ ಒಂದು ಬಂದು ಕಂಪ್ನಿ ಮಾಡ್ತಾರೆ, ಅವನು ಬರೀ $10 ಹಾಕಿ $100 ಮಾಡೋದು ಹೆಂಗೆ ಅಂತ ಅಷ್ಟೇ ಅವ್ನು ಯೋಚನೆ ಇರೋದು. ನಾವು ಬಲಿಯಾಗ್ಬಿಡ್ತೀವಿ. ಏನು ಅಂದರೆ ಬನ್ನಿ ದಂತಕಾಂತಿ ಟೂತ್ಪೇಸ್ಟ್ನ ಉಪಯೋಗಿಸೋಣ, ಡಾಬರ್ ರೆಡ್ನ ಉಪಯೋಗಿಸೋಣ, ಮೆಸ್ವಾಕ್ನ ಉಪಯೋಗಿಸೋಣ, ಲವಂಗದ್ದು ಬರುತ್ತೆ ಬೇಕಾದಷ್ಟು ಅದನ್ನು ಉಪಯೋಗಿಸೋಣ. ಇಂಥ ಟೂತ್ಪೇಸ್ಟ್ಗಳು ಮತ್ತು ಸೋಪ್ಗಳು ಮತ್ತು ಪೌಡ್ರುಗಳನ್ನೂ ಸಹ ನಾವು ದೇಶೀಯವಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಮಾತ್ರ ಉಪಯೋಗಿಸಿ ನಮ್ಮ ದೇಶದ ರೂಪಾಯಿನ ಮೌಲ್ಯವರ್ಧನೆ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಬನ್ನಿ ಹೇಗೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ, ಡೆಮಾಕ್ರಸಿಯ ಫಸ್ಟ್ ಪಿಲ್ಲರ್ ಅಂತೀವಿ, ಇವ್ರಿಗೆ ದೇಶಭಕ್ತಿನೇ ಇಲ್ಲ ರೀ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಬದ್ಧತೆನೇ ಇಲ್ಲ ಇವ್ರಿಗೆ. ಬದ್ಧತೆ ಅಂದರೆ ಕಮಿಟ್ಮೆಂಟ್ಗಳೇ ಇಲ್ಲ. ಏನು ಕಮಿಟ್ಮೆಂಟು? ಇವರೇ ಮಾಡಿರ್ತಕ್ಕಂಥ ಎಜುಕೇಷನ್ ಸಿಸ್ಟಮ್, ಗೌರ್ಮೆಂಟ್ ಸ್ಕೂಲ್ಗಳಿರ್ಬೋದು, ಗೌರ್ಮೆಂಟ್ ಕಾಲೇಜುಗಳಿರ್ಬೋದು, ಗೌರ್ಮೆಂಟ್ PUC ಕಾಲೇಜುಗಳಿರ್ಬೋದು, ಗೌರ್ಮೆಂಟ್ ಹೈಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಇರ್ಬೋದು. ಈ ಸ್ಕೂಲ್ಗಳಲ್ಲಿ ಇವ್ರ ಮಕ್ಕಳನ್ನ ಸೇರಿಸೋದಿಲ್ಲ. ಇವರೇನು ಮಾಡ್ತಾರೆ, ಜರ್ಮನಿಗೆ ಕಳಿಸ್ತಾರೆ, ಯಾವುದೋ ಡೂನ್ ಸ್ಕೂಲ್ ಅಂತೆ ಇಂಡಿಯಾ ದೇಶದಲ್ಲಿ ಅಲ್ಲಿ ಕಳಿಸ್ತಾರೆ, ಅಮೆರಿಕಾ ಕಳಿಸ್ತಾರೆ, ಲಂಡನ್ಗೆ ಕಳಿಸ್ತಾರೆ. ಇವ್ರಿಗೆ ಜನಸಾಮಾನ್ಯರ ಥರ ಕಳ್ಸೋಕ್ಕೆ ಸಾಧ್ಯನ? ಇದನ್ನು ಯೋಚನೆ ಮಾಡಬೇಕು. ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಆದರೆ ಇವ್ರ ಮಕ್ಕಳನ್ನ ಯಾರು MLAಗಳಿರ್ಬೋದು, MP ಗಳಿರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, MP ಗಳಿರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಕ್ಯಾಬಿನೆಟಲ್ಲಿರ್ತಕ್ಕಂಥ ಮಿನಿಸ್ಟ್ರುಗಳಿರ್ಬೋದು, ಇವರೆಲ್ಲ ಕಂಪಲ್ಸರಿಯಾಗಿ ಯಾವಾಗ ಪ್ರಮಾಣ ವಚನ ತಗೋತಾರೆ ಆವಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಮಕ್ಕಳನ್ನ ಓದಿಸ್ಬೇಕು ಅಂಥ ಒಂದು ಸುಗ್ರೀವಾಜ್ಞೆ ತರಬೇಕು. ಪ್ರಧಾನಮಂತ್ರಿಯವರು ಇದಕ್ಕೆ ಗಮನ ಕೊಡಲಿ, ಇದನ್ನು ಆದಷ್ಟು ಬೇಗ ಜಾರಿಗೆ ತರಲಿ ಅಂತ ಅಂದ್ಬಿಟ್ಟು ನಮ್ಮ ಒತ್ತಾದ ನೋಡಿ. ಮೊದಲನೇದಾಗಿ ಎಜುಕೇಷನ್ ಸಿಸ್ಟಮ್ನ ಹೇಗೆ ಅಂತಾರೆ, ಯಾವಾಗ ಇವ್ರಿಗೂ ಇದರಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಸಿಗುತ್ತೆ, FIR ಸಿಗುತ್ತೆ, ಈ ಸ್ಕೂಲಲ್ಲಿ ಪಾಠ ಸರಿ ಇಲ್ಲ, ಈ ಸ್ಕೂಲಲ್ಲಿ ಇದೆ ಸರಿ ಇಲ್ಲ ಅಂತ ಹೋಗುತ್ತೆ, ಇವ್ರ ತಲೆಗೆ ಹೋಗುತ್ತೆ. ಯಾಕೆಂದರೆ ಇವ್ರ ಮಕ್ಕಳು ಮೊಮ್ಮಕ್ಕಳುಗಳು ಸ್ಕೂಲಲ್ಲಿ ಓದ್ತಿರ್ತಾರೆ, ಇವರಿಗೆ ಮೈ ಚುಚ್ಚತ್ತೆ, ಎಲ್ಲ ಕಡೆ ನಿದ್ದೆ ಬರೋದಿಲ್ಲ. ಆವಾಗ ಸ್ಕೂಲಿನ ಇಂಪ್ರೂವ್ಮೆಂಟ್ಗೆ ಏನು ಮಾಡಬೇಕು ಅನ್ನೋದು ಸಾಕಷ್ಟು ತಲೆ ಉಪಯೋಗಿಸ್ತಾರೆ ಮತ್ತು ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ತಾರೆ. ಆ ದೃಷ್ಟಿಯಿಂದ ನಾವು ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇದರ ಒತ್ತಾಸೆ ಮಾಡ್ತಿದ್ದೀವಿ. ಏನು ಅಂತಂದರೆ ಯಾರು MLAಗಳಿದ್ದಾರೆ, MP ಗಳಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ಎಲ್ಲರೂ ಸಹ ಗೌರ್ಮೆಂಟ್ ಶಾಲೆಗಳಲ್ಲೇ ತಾವೇ ಪ್ರಮೋಟ್ ಮಾಡಿರ್ತಕ್ಕಂಥ, ತಾವೇ ಹುಟ್ಟಾಕಿರ್ತಕ್ಕಂಥ, ತಾವೇ ಪೋಷಿಸ್ತಿರ್ತಕ್ಕಂಥ ಶಾಲೆಯಲ್ಲೇ ತಮ್ಮ ಮಕ್ಕಳು ಮೊಮ್ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಕಂಪಲ್ಸರಿಯಾಗಿ. ಇದಕ್ಕೆ ಸೂಕ್ತವಾದ ಕಾನೂನು ತರಬೇಕು ಅಂತ ಹೇಳಿ ಬನ್ನಿ ಮುಂದಿನ ವಿಷಯಕ್ಕೆ ಹೋಗ್ತೀನಿ.